ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ಕ್ರಿಸ್ಮಸ್ ಇದೆ. ಸೊ ಎಲ್ಲರಿಗೂ ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇನ್ನೊಂದೇನಪ್ಪ ಅಂದರೆ ಇವತ್ತು ಸ್ವಿಗ್ಗಿಯಲ್ಲಿ ಭಾರಿ ಆಫರ್ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನಲ್ಲೂ ಆಫರ್ಗಳು ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಶಾಡೋ ಫ್ಯಾಕ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಬೇರೆ ಎಲ್ಲ ಅಪ್ಲಿಕೇಶನಲ್ಲೂ ಕೊಟ್ಟಿದ್ದಾರೆ. ನಂದು ಯಾಕೋ ಶಾಡೋ ಫ್ಯಾಕ್ಸು ಅಪ್ಲಿಕೇಶನ್ ಒಂಚೂರು ಆನೇ ಆಗ್ತಾಯಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸೊ ಟಿಕೆಟ್ ರೇಸ್ ಮಾಡಿದ್ದೀನಿ, ಟೀಮ್ಗೂ ಕಳಿಸ್ಕೊಟ್ಟಿದ್ದೀನಿ. ಸೊ ಅದಕ್ಕೆ ಅಂತ ಇವಾಗ ಸ್ವಿಗ್ಗಿ ಮಾಡ್ತಾಯಿದ್ದೀನಿ. ಸ್ವಿಗ್ಗಿಯಲ್ಲಿ ಇವತ್ತು ಏನಪ್ಪ ಅಂತಂದರೆ ಲೈಕ್ ಆಫರ್ ಕೊಟ್ಟಿದ್ದಾನೆ. 3,000 ಅರ್ನ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಿಮಗೆಲ್ಲ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಇಲ್ಲಿ ನೋಡಿ 3,000 ಆಫರ್ ಅಂತ ಕೊಟ್ಟಿದ್ದಾನೆ. ನಿಮಗೆಲ್ಲ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಲೈಕ್ ಈ ಶಾಡೋ ಫ್ಯಾಕ್ಸ್ ಇವೆಲ್ಲ ಅಪ್ಲಿಕೇಶನ್ಸ್ ಬಂದುಬಿಟ್ಟು ಸ್ವಿಗ್ಗಿಯಿಂದನೇ ಆರ್ಡರ್ಸ್ ಅಲ್ಲಿಗೆ ಬರೋದ್ರಿಂದ ಸೊ ಇವತ್ತು ನಾನು ಸ್ವಿಗ್ಗಿ ಮಾಡೋಣ ಅಂತಲೇ ಅನ್ಕೊತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಲೈಕ್ ಈಗ ಡ್ಯೂಟಿ ಬಂದುಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ 9 ಗಂಟೆಗೆ. ಬೆಳಗ್ಗೆ 9 ಗಂಟೆಗಿಂದ ಸ್ಲಾಟ್ಸು ಬುಕ್ ಮಾಡ್ಕೊಂಡಿದ್ದೀನಿ. ಫಸ್ಟು 9ರಿಂದ 11 ಅಷ್ಟೇ ಬುಕ್ ಮಾಡ್ಕೊಂಡಿದ್ದೀನಿ. ನಾನು ಬೇರೆ ಇನ್ನೆಲ್ಲ ಯಾವ ಸ್ಲಾಟ್ಸು ನಾನು ಬುಕ್ ಮಾಡ್ಕೊತಾ ಇಲ್ಲ. ಬಿಕಾಸ್ ಆಫ್ ಏನಕ್ಕೆ ಅಂದರೆ ಲೈಕ್ ಬುಕ್ ಮಾಡ್ಕೊಂಬಿಟ್ಟು ಆಮೇಲೆ ಆರ್ಡ್ರ್ಗಳು ಕೊಟ್ಟಿಲ್ಲ ಅಂತಂದರೆ ಲೈಕ್ ಸುಮ್ಮನೆ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿಲ್ಲ. ಸೊ ಅದಕ್ಕೆ ಬದಲು ಏನು ಮಾಡ್ತೀನಿ ಅಂತಂದರೆ 9ರಿಂದ 11 ಬುಕ್ ಮಾಡಿಕೊಂಡು ಈ ಟೈಮಲ್ಲಿ ಏನಾದರೂ ಆರ್ಡರ್ಗಳು ಚೆನ್ನಾಗಿ ಕೊಟ್ಟ ಅಂತಂದರೆ ಮುಂದಕ್ಕೆ ಬುಕ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತೀನಿ. ಇಲ್ಲ ಅಂತಂದರೆ ಇಲ್ಲಿಗೆ ನಾನು ಲೈಕ್ ಸ್ಟಾಪ್ ಮಾಡೋ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಡ್ಯೂಟಿನ ಆನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಮಾಡಿ ಎಷ್ಟೊತ್ತಾಯಿತು ಅಂದರೆ ಒಂದು 4 ನಿಮಿಷ ಆಯಿತು. ಸೊ ನೋಡೋಣ ಆರ್ಡ್ರ್ಗಳು ಬರುತ್ತಾ ಇಲ್ವೋ ಅಂತ. ಲೈಕ್ ಆಗಲೇ ನೀವು ಒಂದು ವೀಡಿಯೋ ನೋಡ್ಕೊಂಡು ಬಂದಿರ್ತೀರ ಸುಭಾಷ್ದು ಲೈಕ್ ಸಿಕ್ಕಾಪಟ್ಟೆ ಆರ್ಡ್ರ್ಗಳು ಕಮ್ಮಿ ಅಂತ. ಬಟ್ ಇದು ವೀಡಿಯೋ ಬಂದುಬಿಟ್ಟು ಡೇ ವ್ಲಾಗ್ ಇದು. ಇವತ್ತೆಲ್ಲ ಏನಾಗುತ್ತೆ, ಎಷ್ಟು ಆರ್ಡರ್ಸ್ ಬರುತ್ತೆ, ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಆರ್ಡ್ರ್ಗಳೇನಾದರೂ ಚೆನ್ನಾಗಿ ಬರ್ತಿದೆ ಅಂತಂದರೆ ಡ್ಯೂಟಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ನೋಡೋಣ ಯಾವ ಥರ ಇರುತ್ತೆ ಅಂತ ಕ್ರಿಸ್ಮಸ್ ಡೇ ದಿವಸ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡ್ಕೊಂಡು ವೀಡಿಯೋನ ಶುರು ಮಾಡಿ. ಸೊ ಗೈಸ್, ಫಸ್ಟ್ನೇ ಆರ್ಡ್ರ್ ಬರ್ತಾಯಿದೆ. ತುಂಬ ಹೊತ್ತಾಯಿತು ಆನ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಅಂದರೆ ಲೈಕ್ ಒಂದು ಮೇ ಬಿ ಒಂದು 15 ನಿಮಿಷ ಆದಮೇಲೆ ಒಂದು ಆರ್ಡ್ರ್ ಬಂದಿದೆ. ಈಗ ಪಿಕಪ್ ಮಾಡೋಣ. ಫೋಟೋ ಕೇಳ್ತಿದ್ದಾನೆ. ಸೊ ಒಂದು ಫೋಟೋ ಕೊಟ್ಬಿಡೋಣ. ಈಗಂತೂ ಇತ್ತೀಚೆಗೆ ಫೋಟೋಗಳಂತೂ ಸಿಕ್ಕಾಬಡಿ ಸರಿ ಕೇಳ್ತಾನೆ. ಮಿನಿಮಮ್ ಅಂದರೂ ದಿನಕ್ಕೆ 5ರಿಂದ 6 ಸರಿ ಕೇಳ್ತಾನೆ. ಅದು ಯಾಕಂತ ಗೊತ್ತಿಲ್ಲ, ಅಷ್ಟು ಡೌಟ ಇವನಿಗೆ ಅಂತ ಗೊತ್ತಿಲ್ಲ. ಸೊ ಓಕೆ, ರೆಸ್ಟೋರೆಂಟ್ ಇದೇನೆ A2B. ಸೊ ಈಗ ಇವ್ನಿಗೊಂದು ಫೋಟೋ ಕೊಟ್ಬಿಟ್ಟು ಹೋಗಿ ಆರ್ಡ್ರನ್ನ ಪಿಕಪ್ ಮಾಡೋಣ. ಹೇಳಪ್ಪ, ಇಷ್ಟೊಂದು ಐಟಮ್ ಇದೆ. ಸೊ ಗೈಸ್, ಇಲ್ಲಿ ನೋಡಿ ಎಷ್ಟೊಂದು ಐಟಮ್ ಇದೆ ಅಂತಂದರೆ 1 2 3 4 5 6 7 8 9 10 11 ಆರ್ಡ್ರ್ ಇದೆ. 11 ಐಟಮ್ ಇದೆ. ಇವರು A2B ಅವರು 2-3 ಐಟಮ್ ಇದ್ರೇ ಕೊಡೋದು ಲೇಟು, ಸಿಕ್ಕಾಬಟ್ಟೆ ಲೇಟು. ಆಗ ಆ ಕಡೆ ಅವ್ರ ಕಸ್ಟಮರ್ಸ್ನ ನೋಡಿಕೊಂಡು ಈ ಕಡೆ ಇವ್ರದ್ದು ನೋಡಿಕೊಂಡು ಕೊಡೋದು ಸಿಕ್ಕಾಬಟ್ಟೆ ಲೇಟು. ಇಷ್ಟೊಂದು ಐಟಮ್ ಇದೆ, ಇನ್ನೂ ಲೇಟೇ ಕೊಡೋದು. ಅದೇನೋ ಅಂತಾರಲ್ಲ, ಮೊದಲೇ ಆರ್ಡ್ರ್ ಇಲ್ಲ, ಈ ಟೈಮಲ್ಲಿ ಈ ಥರ ಐಟಮ್ ಜಾಸ್ತಿ ಕೊಟ್ಬಿಟ್ರೆ ಮುಗೀತು ಕತೆ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ. ಹೋಗೋಣ ಬನ್ನಿ. ಇಲ್ಲೇ ಇರೋದು. ಗಾಡಿನ ಮುಂದೆ ಹಾಕ್ಕೊಂಬಿಡೋಣ, ಇಲ್ಲಿ ಹಾಕೋದು ಬೇಡ. ಅನಾಗೆ ಗಾಡಿನೇ ಏನಾಗ್ತಿಲ್ಲ ಕರ್ಮ. ಅಯ್ಯೋ, ಗಾಡಿನೇ ಏನಾಗ್ತಿಲ್ಲ. ಇದು ಮಜಾ ಅಂದರೆ ಸ್ಟ್ಯಾಂಡ್ ಕ್ಲೀನಾಗಿ ಹಾಕಿ ರೀಸ್ಟಾರ್ಟ್ ಕೊಡಬೇಕು. ಒಂದ್ಸಲ ರೀಸ್ಟಾರ್ಟ್ ಕೊಡ್ಬಿಡೋಣ. ಈ ಓಲಾ ಸವಾಸ ಅಂತೂ ನನಗಂತೂ ನಮ್ಮ ತಾಯನಿಗೂ ಬೇಡ. ನನಗೆ ನಿಜವಾಗ್ಲೂ ಈ ಗಾಡಿನ ಹೆಂಗೆ ಅನ್ನಿಸ್ತಿದೆ ಅಂತಂದರೆ ಸರಿಯಾಗಿ ಕೈ ಅಂತೂ ಒಂದೊಂದು ಟೈಮಲ್ಲಿ ಕೊಡ್ತದೆ ಅಂದರೆ ಹಿಂಗೆ ಕೊಡೋಲ್ಲ. ಈ ಓಲಾ ಗಾಡಿ ತಗೊಂಡೆ ನಾನು ಅರ್ನಿಂಗ್ಸು ಬರ್ತಾ ಬಿತ್ತಿದ್ದು. ನಂಗೆ ಪೆಟ್ರೋಲ್ ಗಾಡಿಯಲ್ಲಿ ಇದ್ದಾಗಲೇ ಮಸ್ತ್ ಅರ್ನಿಂಗ್ಸ್ ಮಾಡ್ತಾಯಿದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಈ ಗಾಡಿ ತಗೊಂಡ್ಮೇಲೆ ಸೇವಿಂಗು ಇದೆ. ಈಗ ಏನೂ ಮಾಡೋಕ್ಕಾಗಲ್ಲ. ಈಗ ಇದರಿಂದ ಪ್ಲಸ್ಸು ಇದೆ, ಮೈನಸ್ಸು ಇದೆ. ಇದರಿಂದ ದುಡ್ಡು ಸೇವ್ ಮಾಡಿದ್ದೀನಿ, ಇದರಿಂದ ದುಡ್ಡು ಕಳ್ಕೊಂಡಿದ್ದೀನಿ. ಸೊ ಏನೂ ಮಾಡೋಕ್ಕಾಗಲ್ಲ. ಒಂದು ವಸ್ತು ಅಂದಮೇಲೆ, ಒಂದು ಪರ್ಸನ್ ಅಂದಮೇಲೆ ಅದರಿಂದ ನಮಗೆ ಪ್ಲಸ್ಸು ಇರ್ತದೆ, ಮೈನಸ್ಸು ಇರ್ತದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ ಅದನ್ನು ಮೈನಸ್ನ ಬಿಟ್ಟು ಪ್ಲಸ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಸೊ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೊಳಗಡೆ ಇನ್ನೂ ನಮ್ಮ A2B ಅವರು ಕೊಡೋದು ಲೇಟೇ, ಪಕ್ಕ ಲೇಟೇ ಇದು ಕೊಡೋದು. ಸಿಕ್ಕಾಬಟ್ಟೆ ಲೇಟ್ ಮಾಡ್ತಾರೆ. ಮೆದುವಡ, ಮಸಾಲೆ ದೋಸೆ, ಇಡ್ಲಿ, ರವೆ ಕಿಚಡಿ, ಎಕ್ಸ್ಟ್ರಾ ಕೋಕೋನಟ್ ಚಟ್ನಿ, ರವೆ ಕೇಸರಿ, ಹೋಟ್ಲಲ್ಲಿ ಏನೇನಿದೆ ಎಲ್ಲ ಐಟಮು ಬುಕ್ ಮಾಡೋಕ್ಕವ್ರೆ ಕಸ್ಟಮರು. ಸೊ ಗೈಸ್, ಆರ್ಡ್ರನ್ನ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಆರ್ಡ್ರ್ ಕೊಟ್ಟ. ಸೊ ಅದಾದಮೇಲೆ ಕಸ್ಟಮರ್ಗೆ ತಗೊಬಂದು ಡ್ರಾಪ್ ಮಾಡಿದೆ. ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಇದ್ದಿದ್ದು.
ಸೊ ಈ ಆರ್ಡ್ರಿಗೆ ನನಗೆ ಕೊಟ್ಟಿರೋಂಥ ಅಮೌಂಟು ವೆಯ್ಟಿಂಗ್ ಚಾರ್ಜೇನು ಕೊಡೋಲ್ಲ, ಯಾಕಂದರೆ 10 ನಿಮಿಷ ಮೇಲೆ ವೆಯ್ಟ್ ಮಾಡಿದ್ರೆ ಕೊಡೋದು. ಇಲ್ಲ ಕೊಟ್ಟವನೇ 2 ರೂಪಾಯಿ ವೆಯ್ಟಿಂಗ್ ಚಾರ್ಜ್ ಕೊಟ್ಟವನೇ. 15-20 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ 2 ರೂಪಾಯಿ ಕೊಟ್ಟವನೆ, 34 ರೂಪಾಯಿ ಆಗೈತೆ. ಸೊ ಈಗ ನೆಕ್ಸ್ಟ್ ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡೋಣ. ಝೋನಲ್ಲೇ ಇದ್ದೀನಿ, ನೋಡೋಣ ಆರ್ಡ್ರ್ಗಳು ಯಾವ ಥರ ಇದೆ ಅಂತ. ಈಗ ಆ್ಯಕ್ಚುಲಿ ಇಷ್ಟೊತ್ತು ಆರ್ಡ್ರ್ಗಳು ಯಾಕೆ ಬಂದಿಲ್ಲ ಅಂದರೆ ಒಂದು ರೀಸನ್ ಇರ್ತದೆ. ಏನಂತಂದರೆ ಅದು ನನಗೆ ಗೊತ್ತಿರೋ ಪ್ರಕಾರ ಈಗ ಕ್ರಿಸ್ಮಸ್ ಅಲ್ವ ಇವತ್ತು. ಸೊ ಆಲ್ಮೋಸ್ಟ್ ಗೌರ್ಮೆಂಟ್ ಹಾಲಿಡೇ. ಸೊ ಗೌರ್ಮೆಂಟ್ ಹಾಲಿಡೇ ಇರೋದಕ್ಕೆ ಏನು ಮಾಡಿದ್ರೆ ಎಲ್ಲ ಮಲ್ಕೊಂಬಿಟ್ಟು ರೆಸ್ಟ್ ಮಾಡ್ತಿರ್ತಾರೆ. ಈಗೆಲ್ಲ ಎದ್ದೆ ನೋಡಿ, ಈಗ ಬಂತು ಆರ್ಡ್ರು. ಈಗ ಮೇ ಬಿ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್. ಈ ಥರ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಬಂದರೆ ಹೊಡೆಯೋಕ್ಕೆ ಒಂಥರ ಖುಷಿಯಾಗುತ್ತೆ, ಡ್ಯೂಟಿ ಮಾಡೋದಕ್ಕೂ ಖುಷಿಯಾಗುತ್ತೆ, ಬೇಜಾರಾಗಲ್ಲ. ಬಟ್ ಏನಾದರೂ ವೆಯ್ಟ್ ಮಾಡಬೇಕು. ಈಗ ನೋಡಿ ಸುಭಾಷ್ 1 ಅವರ್ಗೆ 2 ಅವರ್ಗೆ ಒಂದು ಆರ್ಡ್ರ್ ಹೊಡೆದವನೆ. ಆ ಥರ ಮಾಡಬೇಕಂದ್ರೆ ಬೇಜಾರಾಗುತ್ತೆ. ನಾನು ಅದಕ್ಕಂತಲೇ ನಾನು ಬಂದಿದ್ದು 9 ಗಂಟೆಗೆ. ನಾನು ಪ್ಲ್ಯಾನ್ ಮಾಡ್ಕೊಂಡೆ 9 ಗಂಟೆಗೆ ಬಂದೆ. ಏನಕ್ಕೆ ಅಂತಂದರೆ ನನಗೆ ಗೊತ್ತು, ಅಂದರೆ ಈಗ ಬೆಳಗಿನ ಜಾವ ಈಗ ನೀವೇ ಯೋಚನೆ ಮಾಡಿ, ಇವತ್ತು ಗೌರ್ಮೆಂಟ್ ಹಾಲಿಡೇ. ಸೊ ಎಲ್ಲ ಮಲಗಿಬಿಟ್ಟಿರ್ತಾರೆ. ಸೊ ಎಲ್ಲ ಆಲ್ಮೋಸ್ಟ್ ಎದ್ದೇಳೋದೇ ಒಂದು 9-10 ಗಂಟೆಗೆ ಎದ್ದೇಳ್ತಾರೆ. ಸೊ ಅವಾಗ ಆರ್ಡ್ರ್ ಮಾಡ್ತಾರೆ, ಬುಕ್ ಮಾಡ್ತಾರೆ. ಬೆಳಗ್ಗೆ ಅಷ್ಟು ಕಮ್ಮಿನೇ, ಅದಕ್ಕಂತಲೇ ನಾನು ಲೇಟಾಗಿ ಬಂದೆ. ಸೊ ನನ್ನ ಐಡಿಯಾ ವರ್ಕೌಟ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಈಗೇನೋ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ಗಳು ಕೊಟ್ಬಿಟ್ರೆ ವರ್ಕೌಟ್ ಆಗುತ್ತೆ, ಇಲ್ಲಾಂದರೆ ಗೊತ್ತಿಲ್ಲ. ನಿಮಿಷ ರೀ ಬೈ 9087. ಹಾಂ ಬಾಪ ತಮ್ಮ ಕೊಡು. ಬ್ರೋ ಹೇಳಿ. ಓ ಬ್ರೋ, $457 ಮ್ಯಾಮ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್ 457 ಕ್ಯಾಶ್ ಆನ್ ಡೆಲಿವರಿ ಆಗೈತೆ. ಕ್ಯಾಶ್ ಆನ್ ಡೆಲಿವರಿ ಬೇಡ ಅಂದರೆ ಅದೇ ಬರ್ತದೆ ನಮಗೆ. ಯಾಕಂದರೆ ನಮ್ಮ ಹತ್ರ ಕ್ಯಾಶ್ ಏನಾದರೂ ಜಾಸ್ತಿ ಜೋಬಲ್ಲಿದ್ದರೆ ನಾವು ಒಂಥರ ಅಂಬಾನಿ ಆಗಿಬಿಡ್ತೀವಿ. ಏನು ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡೋಲ್ಲ. ಸೊ ಅಂಬಾನಿ ಮೊಮ್ಮಗನ ಥರ ಆಡ್ತಾ ಇರ್ತೀವಿ. ಅದಕ್ಕೆ ನಾವು ಕ್ಯಾಶ್ ಆನ್ ಡೆಲಿವರಿ ಜಾಸ್ತಿ ಇಷ್ಟಪಡಲ್ಲ. ನಮಗೆ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಒಂಥರ ಇರಿಟೇಷನ್, ಯಾಕಂದರೆ ದುಡ್ಡು ಸೇವ್ ಆಗೋಲ್ಲ. ಈಗ 400 ರೂಪಾಯಿ ಜೋಬಲ್ಲಿದೆಯಾ, ಟಿಫನ್ಗೆ ಯಾಕೆ ನಾನು ಕಾಲು ಸೂಪು ಬಿರಿಯಾನಿ ತಿನ್ಬಾರ್ದು ಅಂತ ಅನ್ನಿಸ್ತದೆ. ಅದೇ ಕ್ಯಾಶ್ ಜೋಬಲ್ಲಿಲ್ಲ ಅಂತಂದರೆ ತಿಗ ಮುಚ್ಕೊಂಡು ಫುಟ್ಪಾತಲ್ಲಿ ಒಂದು 30 ರೂಪಾಯಿ ಇಡ್ಲಿ ತಿನ್ಕೊಂಡು ಸುಮ್ಮನಾಗ್ತೀನಿ. ಸೊ ಈ ಥರ ಮೆಂಟಾಲಿಟಿ ನಂದು. ಅದಕ್ಕೆ ನಾನು ಜಾಸ್ತಿ ಕ್ಯಾಶ್ ಆನ್ ಡೆಲಿವರಿ ಇಷ್ಟಪಡಲ್ಲ. ಸುಮಾರು ಜನ ನನಗೆ ಕೇಳ್ತಾರೆ, ಬ್ರೋ ಯಾಕೆ ನೀವು ಕಸ್ಟಮರ್ಸ್ ಕ್ಯಾಶ್ ಕೊಟ್ಟರೆ ಅಕೌಂಟಿಗೆ ಮಾಡಿ ಆನ್ಲೈನ್ ಮಾಡಿ ಅಂತ ಕೇಳ್ತೀರಂತ ಸುಮಾರು ಜನ ಕೇಳ್ತಿರಲ್ವ. ಇದೇ ರೀಸನ್ನೇ. ಸೊ ಒಂಥರ ಜೋಬಲ್ಲಿ ದುಡ್ಡಿದ್ರೆ ಅಂಬಾನಿ ಮೊಮ್ಮಗ ಆಗ್ಬಿಡ್ತೀನಿ. ಅದೆಲ್ಲ ನನಗೆ ಇಷ್ಟ ಇಲ್ಲ. ನಾವೇನಿದ್ರು ಫುಟ್ಪಾತ್ ಮೇಲೆ 30 ರೂಪಾಯಿ ಇಡ್ಲಿ ತಿನ್ನೋಕ್ಕೆ ಇಷ್ಟ. ಅದಕ್ಕೆ ಅಂತಲೇ ನಾನು ಸುಮಾರು ಜನ ಹತ್ರ ಸರ್ ಪ್ಲೀಸ್ ಸರ್ ಆನ್ಲೈನ್ ಮಾಡಿ ಸರ್ ಅಂತ ಕೇಳೋದು. ಕಸ್ಟಮರು ಲೊಕೇಶನ್ ಹತ್ರ ಬಂದಿದ್ದೀನಿ. ಬಟ್ ಕಸ್ಟಮರ್ ಕಾಲ್ ಮಾಡಿಬಿಟ್ಟು ಏನು ಹೇಳ್ತಿದ್ದಾರೆ, 3rd ಫ್ಲೋರ್ಗೆ ಬನ್ನಿ ಅಂತಂದರು. ಸರ್ 3rd ಫ್ಲೋರ್ಗೆ ಬರಬೇಕಂತಂದೆ. ಸರ್ ಬನ್ನಿ ಸರ್, ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಒಂಚೂರು ಲಾಕ್ ಓಪನ್ ಮಾಡಬೇಕು ಅಂತಂದರು. ಸೊ ಈಗ ನಾನು ಹೋಗ್ಬಿಟ್ಟು ಡೋರ್ ಓಪನ್ ಮಾಡಬೇಕಂತೆ. ಪಾಪ ಕಸ್ಟಮರ್ದು ಯಾರೋ ಇರಿ ಬ್ರೋ, ಹಂಗೆ ಇರಿ ಬ್ರೋ. ಕಸ್ಟಮರ್ ಕಾಲ್ ಮಾಡಿದ್ರು, 1 ನಿಮಿಷ. ಯಾರು ಬ್ರೋ? ಲಾಗ್ ಬೇಕು ಅಂತ ಮಾಡ್ಕೊಂಡು ಹೋಗಿರೋದೇನು? ಓಕೆ ಥ್ಯಾಂಕ್ ಯು. ಸೊ ಗೈಸ್ 4ನೇ ಆರ್ಡ್ರ್ ಕಂಪ್ಲೀಟ್ ಆಯಿತು. ಕಸ್ಟಮರು ಡೋರ್ನ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಅವ್ರ ಫ್ರೆಂಡು ಅಂತಂದ ಫ್ರೆಂಡ್ಸ್ ಇರ್ತಾರಪ್ಪ. ಬ್ರೋ 9727 ಚೆಕ್ करो मेरा नहीं. ಆ 9727 ಎಂತ ಅಂತ ಏನಿಲ್ಲ ಅವರು ಅಣ್ಣ. 9727 ನೋಡಿ ಅಣ್ಣ. ಒಂದು ನಿಮಿಷ ಅವರು
ಥ್ಯಾಂಕ್ ಯು ಅಣ್ಣ. ಹಾಂ, ಓನರ್ ಕಾ ಹೌಸ್. ಹಾಂ ಸರ್, ಇಲ್ಲೊಬ್ಬ ಚಿಕ್ಕ ಹುಡುಗ ಬಂದವ್ರು, ಅವ್ರ ಕೈ ಕೊಡೋದಾ? ಹೆಸರು ತುಂಬ ಬಾಬು ಅಂತ. ಓನರ್ ಕಾ ಹೌಸ್ दे दो ना, ठीक है, थैंक यू सर. हाँ दे दो ना, लेके जा. ಫ್ಯಾಮಿಲಿನ ಕರ್ಕೊಂಬಂದುಬಿಡ್ತಾರಪ್ಪ ನಾರ್ತ್ ಇಂಡಿಯನ್ಸು. ಈ ಕಡೆ ಕೆಲಸ ಸಿಗ್ಬಿಟ್ರೆ ಓಹೋ. ಥ್ಯಾಂಕ್ ಯು. ಯಾರೋ ಒಬ್ಬ ಕಮೆಂಟ್ ಹಾಕಿದ್ದ ನನಗೆ, ಗುರು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಕಸ್ಟಮರು, ನೀನು ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಗುಬಾಲ್ಡ್ ಅಂತ ಏನೋ ಹಾಕಿದ್ದ. ಮೇ ಬಿ ನಾನು ಅದು ಆದರೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಲೈಕ್ ಗುರು, ನಾನು ಕಸ್ಟಮರ್ಸ್ಗೆ ಥ್ಯಾಂಕ್ ಯು ಹೇಳೋ ಪರ್ಪಸ್ ಏನಂತಂದರೆ ನಾನು ಏನಕ್ಕೆ ಹೇಳ್ತೀನಿ ಅಂತಂದರೆ, ಅವರು ಆ ಆರ್ಡ್ರನ್ನ ಮಾಡಿರೋದ್ರಿಂದ ನನಗೆ ಸಿಗ್ತಾ ಇದೆ. ಓಕೆ, ಏನೋ ಆರ್ಡ್ರ್ ಅಮೌಂಟ್ ಸಿಗ್ತದೆ, ನನಗೆ ದುಡ್ಡು ಸಿಗ್ತದೆ. ಓಕೆನಾ? ಸೊ ಆ ರೀಸನ್ಗೋಸ್ಕರ ನಾನು ಥ್ಯಾಂಕ್ ಯು ಹೇಳೋದು. ಓಕೆ, ಅದು ಬಿಟ್ಟು ಬೇರೆ ಇನ್ನೇನು ರೀಸನ್ ಅಲ್ಲ. ಓಕೆ, ಅದು ಬಿಟ್ಟು ಬೇರೆ ಥರ ತಿಳ್ಕೊಬೇಡಿ. ಹಾಂ, ಓಕೆ. ನಾನು ಕಸ್ಟಮರ್ಸ್ಗೆ ಥ್ಯಾಂಕ್ ಯು ಹೇಳೋದೇನಕ್ಕಪ್ಪ ಅಂದರೆ, ಅವನು ಅನ್ನದಾತ ಪ್ರಭು, ಅಂದರೆ ಅನ್ನದಾತ ದೇವೋಭ ಅನ್ನೋ ಥರ ಅವನು ಆರ್ಡ್ರನ್ನ ಬುಕ್ ಮಾಡ್ಕೊಂಡಿರೋದಕ್ಕೆ ಅವನು ದುಡ್ಡನ್ನ ನನಗೆ ಕೊಡ್ತಾನೆ. ಸೊ ಅವನೇ ಆರ್ಡ್ರ್ ಮಾಡಿಲ್ಲ ಅಂತಿದ್ರೆ ನನಗೆ ಎಲ್ಲಿ ದುಡ್ಡು ಬರುತ್ತೆ, ನನಗೆಲ್ಲಿ ಅರ್ನಿಂಗ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಥ್ಯಾಂಕ್ ಯು ಹೇಳೋದು. ಓಕೆನಾ? ಅವನಿಂದ ನಾನು ಹೊಟ್ಟೆ ತುಂಬ್ತಾ ಇರೋದು. ಅದಕ್ಕೋಸ್ಕರ ಕಸ್ಟಮರ್ಸ್ಗೆ ನಾನು ಯಾವುದೇ ಕಸ್ಟಮರ್ಸು ಅವ್ನು ರ್ಯಾಶ್ ಇರಲಿ, ಅವ್ನು ನನಗೆ ಅವಮಾನ ಮಾಡಲಿ, ಅವ್ನು ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿದೇ ಇರಲಿ, ಏನೇ ಮಾಡಲಿ, ನಾನು ಕಸ್ಟಮರ್ಸ್ಗೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ನನಗೆ ಅವರಿಂದ ನಾನು ಹೊಟ್ಟೆ ತುಂಬ್ತಾ ಇರೋದ್ರಿಂದ. ಓಕೆನಾ? ಅವ್ರು ಥ್ಯಾಂಕ್ ಯು ನನಗೆ ಹೇಳ್ತಾರೋ ಹೇಳಲ್ವೋ ಅದು ಸೆಕೆಂಡ್ರಿ. ಬಿಕಾಸ್ ಆಫ್ ಅವ್ರ ಮೈಂಡ್ಸೆಟ್ ನಮಗೆ ಬೇಡ. ಓಕೆನಾ? ನನಗೆ ಅವ್ರು ಥ್ಯಾಂಕ್ ಯು ಅಂದರೆ ನಾನು ಕೇಳ್ಕೊತೀನಿ ಅವ್ರ ಹತ್ರ ಥ್ಯಾಂಕ್ ಯು ಅಂತ ಖುಷಿಯಿಂದ ನಗ್ನಗ್ತಾ ಹೇಳ್ಬಿಟ್ರೆ ನಮಗೆ ಖುಷಿಯಾಗುತ್ತೆ. ಬಟ್ ಅದು ಅವರು ಇದು. ಬಟ್ ನನಗೆ ನಾನು ಥ್ಯಾಂಕ್ ಯು ಹೇಳೋದು ಬಿಕಾಸ್ ಅವರಿಂದ ನಾನು ಹೊಟ್ಟೆ ತುಂಬ್ತದೆ ಅಂತ. ಸೊ ಅದು ಬಿಟ್ಟರೆ ಏನೇನೋ ಕಮೆಂಟಾಗಿ ಹಾಕ್ತಾರೆ ನೀವು ತಗಡುಗಳು. ಮೇಡಮ್ 0550 0550 ಅದೇನಾ? ಹಾಂ, ಥ್ಯಾಂಕ್ ಯು ಬ್ರೋ. ರೆಡಿ ಕೊಟ್ಬಿಡಿ. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಆರ್ಡ್ರ್ ಬಂತು. ಆರ್ಡ್ರ್ ಪಿಕ್ ಮಾಡಿದ್ಮೇಲೆ ಇನ್ನೊಂದು ಆರ್ಡ್ರ್ ಬಂದೈತೆ ನೋಡಿ, 1761. 2 ಆರ್ಡ್ರು, ಬ್ಯಾಚ್ ಆರ್ಡ್ರು. ಲೇಟ್ ಆಗುತ್ತಾ? ಸರಿ ಬ್ರೋ, ಓಕೆ. ಎಷ್ಟನೇ ಫ್ಲೋರು? ಸೆಕೆಂಡ್ ಫ್ಲೋರ್. ಸರಿಲ್ಲ? ಹೋಗ್ಬೇಕಾ? ಸ್ವಿಗ್ಗಿ ಹಾಂ. ಶ್ರೀಲಾ ನಿಮ್ದಾ? ಥ್ಯಾಂಕ್ ಯು. $7451 एंट्री हो गया. हाँ ये वाला. हाँ पिकअप कर देगा. 122. ओके ब्रो, डन. ಥ್ಯಾಂಕ್ ಯು ಮ್ಯಾಮ್.
ಇತ್ತೀಚೆಗೆ ಆರ್ಡರ್ ಅಂತೂ ಸಿಕ್ಕಾಬಟ್ಟೆ ಕಮ್ಮಿ ಆಗ್ತಿದೆ. ಆರ್ಡರ್ ಕಮ್ಮಿ ಆಗೋದಕ್ಕೆ ಒಂದು ರೀಸನ್ ಏನಪ್ಪ ಅಂತಂದರೆ ಮಂತ್ ಎಂಡು, ಇಯರ್ ಎಂಡು. ಸೊ ನಿಮಗೆಲ್ಲ ಗೊತ್ತಿದೆ, ಲೈಕ್ ಪ್ರತಿ ವರ್ಷವೂ ಆಲ್ಮೋಸ್ಟ್ ಇದೇ ಥರ ಆಗ್ತಾನೆ ಇರ್ತದೆ. ಮೊದಲೆಲ್ಲ ಈ ಪ್ರಾಬ್ಲಮ್ಸ್ ಆಗ್ತಿರಲಿಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಅವಾಗ ಡೆಲಿವರಿ ಬಾಯ್ಸ್ ಅನ್ನೋದು ತುಂಬ ಕಮ್ಮಿ ಇದ್ದರು. ಆದರೆ ಇವಾಗ ಡೆಲಿವರಿ ಬಾಯ್ಸು ತುಂಬ ಜನ ಇದ್ದಾರೆ. ಇಲ್ಲ ಅದಕ್ಕೋಸ್ಕರ ಏನಾಗ್ತಿದೆ ಅಂತಂದರೆ ಒಂದು ಆರ್ಡ್ರಿಗೆ 5 ಜನ ಡೆಲಿವರಿ ಬಾಯ್ಸು, 10 ಜನ ಡೆಲಿವರಿ ಬಾಯ್ಸು ಒಂದು ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋ ಪರಿಸ್ಥಿತಿಗಳು ಈಗ ಬಂದಿದೆ. ಅದಕ್ಕೋಸ್ಕರ ಇಂಥ ಟೈಮಲ್ಲಿ ಆ ಆಫರ್ ಈ ಆಫರ್ ಅಂತ ಬಂದಾಗ ದಯವಿಟ್ಟು ನಾನು ಹೇಳೋದೇನಪ್ಪ ಅಂದರೆ ಪಾರ್ಟ್ ಟೈಮ್ ಮಾಡೋರು ಯಾರಾದರೂ ಬರೋರಿದ್ದರೆ ದಯವಿಟ್ಟು ಈ ಥರ ಇದಕ್ಕೆ ಬರೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಲೈಕ್ ನೀವು ಮಾಡೋಕ್ಕಾಗಲ್ಲ ಅರ್ನಿಂಗ್ಸು, ಬೇರೆಯವರು ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ಏನಕ್ಕೆ ಅಂತಂದರೆ ಕಂಪ್ನಿಯವ್ರು ಆಡೋ ಆಟ ಆ ಥರ ಇರ್ತದೆ. ಸೊ ನಾನೇನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಈಗ ನಾನು ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಏನಕ್ಕಂತಂದರೆ ಆರ್ಡರ್ಸ್ ಬರ್ತಾ ಇಲ್ಲ. ಸೊ ಅರ್ಧ ಅವರ್, ಮುಕ್ಕಾಲು ಅವರ್, 1 ಅವರ್ಗೆ ಒಂದು ಆರ್ಡ್ರನ್ನ ವೆಯ್ಟ್ ಮಾಡಿ ಈ ಬಿಸಿಲಲ್ಲಿ ಮಾಡಬೇಕು ಅಂದರೆ ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಡ್ಯೂಟಿ ಆಫ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಬೈ ಫ್ರೆಂಡ್ಸ್, ಮುಂದೂಡಲ್ಲಿ ಸಿಗೋಣ.